1975ನೇ ಇಸ್ವಿ ಜೂನ್ 25-26 ಮಧ್ಯರಾತ್ರಿ ಅಂದಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನು ಡಿಕ್ಲೇರ್ ಮಾಡಿದ್ರು. ಎಮರ್ಜೆನ್ಸಿ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಅಂತ ಅವರು ವಾರ್ತಾ ಇಲಾಖೆ ಅದು ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿಯಿಂದ ಬಂತು. ಅವತ್ತಿನ ದಿವಸ ಪೇಪರವ್ರನ್ನೆಲ್ಲ ಪೂರ್ತಿ ಇದು ಪ್ರಚಾರ ಆಗಬಾರ್ದು ಅಂಥೇಳಿ ಬರೀ ಆಕಾಶವಾಣಿಲಿ ಮಾತ್ರ ಬರೋಂಗೆ ಮಾಡಿ ಪೇಪರಲ್ಲಿ ಬೆಂಗಳೂರಿನಲ್ಲಿ ನಂಗೆ ಗೊತ್ತಿರೋ ಪ್ರಕಾರ ಪೇಪರ್ಗಳದ್ದು ಎಲೆಕ್ಟ್ರಿಸಿಟಿ ಕಟ್ ಮಾಡಿಬಿಟ್ರು, ಪೇಪರ್ ಬರಬಾರ್ದು ಅಂತ. ಎಲೆಕ್ಟ್ರಿಸಿಟಿ ಇಲ್ಲ ಯಾಕಿಲ್ಲ ಪೇಪರ್ ಆಫೀಸ್ಗೆ ಎಲೆಕ್ಟ್ರಿಸಿಟಿ ಹೆಂಗೆ ಕಟ್ ಮಾಡ್ತಾರೆ ಅಂತೆಲ್ಲ ಪ್ರಶ್ನೆ ಬಂದಾಗ ನಿಮ್ಮ ಆಫೀಸಲ್ಲಿ ಕರೆಂಟ್ ಇದೆಯಾ, ನಮ್ಮ ಆಫೀಸಲ್ಲಿ ಕರೆಂಟ್ ಇದೆಯಾ ಅಂಥೇಳಿ ಎಲ್ಲ. ಸೊ ಏನೋ ಆಗಿದೆ, ಇದು ಏನೋ ಗೌರ್ಮೆಂಟ್ ಅವ್ರದ್ದು ಏನೋ ಒಂದು. ಆವಾಗ ಇಲ್ಲಿ ದೇವರಾಜ ಅರಸ್ ಮುಖ್ಯಮಂತ್ರಿ, ಕಾಂಗ್ರೆಸ್ ಗೌರ್ಮೆಂಟ್. ಕಡೆಗೂ ಅವರು ಏನೋ ಜನ್ರೇಟರ್ನ ಹಾಕ್ಕೊಂಡು ಪೂರ್ತಿ ಮಾಡಿದ್ರು. BBC ಅವರು ಅನೌನ್ಸ್ ಮಾಡಿದ್ರು, ಎಮರ್ಜೆನ್ಸಿ ಡಿಕ್ಲೇರ್ಡ್ ಇನ್ ಇಂಡಿಯಾ. ಆಸ್ಟ್ರೇಲಿಯನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ABC ಅವರು ಇಂದಿರಾ ಡಿಕ್ಲೇರ್ಸ್ ಎಮರ್ಜೆನ್ಸಿ ಹಾಕಿದ್ರು. ಅದನ್ನೇ ತೊಗೊಂಡು PTI ಹೊಡೆದ್ರು. PTI ಸ್ಟೋರಿ ಫೈಲ್ ಮಾಡಿದ್ರು. ಏನು 1 ಟೇಕು 2 ಟೇಕು 5 ಟೇಕು 10 ಟೇಕು 15 ಟೇಕು ಆ ಥರ ಎಮರ್ಜೆನ್ಸಿ ಡಿಕ್ಲೇರ್ ಇನ್ ಇಂಡಿಯಾ. ಆಮೇಲೆಲ್ಲ ಡಿಫೆನ್ಸ್ ಇಂಡಿಯಾ ರೂಲ್ಸ್, ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆ್ಯಕ್ಟ್, ಅದ್ರ ಪ್ರಕಾರ ಈ ಕೆಲಸ ಮಾಡೋಂಗಿಲ್ಲ, ಆ ಕೆಲಸ ಮಾಡೋಂಗಿಲ್ಲ, 5 ಜನ ಸೇರೋಂಗಿಲ್ಲ, ಪಾಲಿಟಿಕ್ಸ್ ಮಾತಾಡೋಂಗಿಲ್ಲ ಅಂಥೇಳಿ ಎಲ್ಲ ಪೂರ್ತಿ ಬರೋಕ್ಕೆ ಶುರು ಆಯಿತು. ಎಲ್ಲ ಪೇಪರಲ್ಲೂ ತುರ್ತು ಪರಿಸ್ಥಿತಿ ಘೋಷಣೆ, ಎಮರ್ಜೆನ್ಸಿ ಡಿಕ್ಲೇರ್ಡ್ ಇನ್ ಇಂಡಿಯಾ, ಇಂದಿರಾ ಡಿಕ್ಲೇರ್ಸ್ ಎಮರ್ಜೆನ್ಸಿ ಎಲ್ಲ ಕಡೆ ಬಂತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಾಲಯನ ಸೀಸ್ ಮಾಡಿದ್ರು, ಪೊಲೀಸರು ಬಂದು ಸೀಸ್ ಮಾಡಿದ್ರು. ಪ್ರಚಾರಕರಿಗೆಲ್ಲ ಪೂರ್ತಿ ಮುಂಚೆನೇ ಸುದ್ದಿ ಗೊತ್ತಾಗಿತ್ತು, ಎಲ್ಲ ಇನ್ಫಾರ್ಮೇಷನ್ ಕೊಟ್ಟರು. ಆಗಿನ ಮೊಬೈಲ್ ಕಾಲ ಅಲ್ಲ ಅದು. ಎಲ್ಲ ತಪ್ಪಿಸ್ಕೊಂಡು ಹೋಗ್ಬಿಟ್ರು. ಯಾರ್ಯಾರು ತಪ್ಪಿಸ್ಕೊಳ್ಬೇಕು ಎಲ್ಲ ತಪ್ಪಿಸ್ಕೊಂಡು ಹೋಗ್ಬಿಟ್ರು. ಅಂಡರ್ಗ್ರೌಂಡ್ ಕೆಲಸ ಮಾಡಬೇಕಾಗತ್ತೆ ಅಂತೇಳಿ ತಪ್ಪಿಸ್ಕೊಂಡು ಹೋಗ್ಬಿಟ್ರು. ಒಂದು ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರ ಬಗ್ಗೆ ಒಂದು ಎಲ್ರಿಗೂ ಗೊತ್ತಿರೋದು ಅಂಥದ್ದು ಏನು ಅಂತಂತಂದರೆ, ಅವರು ಭಾಳ ಸಿಂಪಲ್ಲಾಗಿ ಒಂದು ಪಂಚೆ ಉಟ್ಕೊಂಡು, ಬಿಳಿ ಪಂಚೆ ಉಟ್ಕೊಂಡು, ಬಿಳಿ ಶರ್ಟ್ ಹಾಕ್ಕೊಂಡು, ನೀಟಾಗಿ ಶೇವ್ ಮಾಡಿಕೊಂಡು, ನೀಟಾಗಿ ಕಟಿಂಗ್ ಮಾಡಿಸ್ಕೊಂಡು, ನೀಟಾಗಿ ತಲೆ ಬಾಚಿಕೊಂಡು, ಒಂದು ಕುಂಕುಮ ಇಟ್ಕೊಂಡು, ಸಿಗರೇಟ್ ಸೇದಲ್ಲ, ಪಾನ್ ಹಾಕಲ್ಲ ಅಂತೆಲ್ಲ ಇತ್ತು. ಅದನ್ನು ಡಿಫೈ ಮಾಡೋಕ್ಕೋಸ್ಕರ, ಪೊಲೀಸವ್ರನ್ನ ಡಿಫೈ ಮಾಡೋಕ್ಕೋಸ್ಕರ ಕೆಲವು ಪ್ರಚಾರಕರು, ಕೆಲವು ಸ್ವಯಂ ಸೇವಕರು ಪ್ಯಾಂಟ್ ಹಾಕೊಳ್ಳೋಕೆ ಶುರು ಮಾಡಿದ್ರು, ಜೀನ್ಸ್ ಪ್ಯಾಂಟ್ ಹಾಕೊಳ್ಳೋಕೆ ಶುರು ಮಾಡಿದ್ರು, ಕಲರ್ ಶರ್ಟ್ ಹಾಕೊಳ್ಳೋಕೆ ಶುರು ಮಾಡಿದ್ರು, ಗಡ್ಡ ಬಿಡೋಕ್ಕೆ ಶುರು ಮಾಡಿದ್ರು, ಕುಂಕುಮ ಇಟ್ಕೊಳ್ತಿರ್ಲಿಲ್ಲ, ಬೇಕು ಅಂತ ಅಂದರೆ ಪೊಲೀಸವ್ರನ್ನ ತಪ್ಪಿಸ್ಕೋಬೇಕು ಅಂತ. ಈ ಎಮರ್ಜೆನ್ಸಿನಲ್ಲಿ ಅಂಡರ್ಗ್ರೌಂಡ್ ಮೂವ್ಮೆಂಟ್, ಭೂಗತ ಚಟುವಟಿಕೆ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಮೈಸೂರಲ್ಲಿ ಒಬ್ಬರು ನಮ್ಮ ಮಧ್ವರಾವ್ ಅಂತ ಇದ್ದರು ಪ್ರಚಾರಕರು, OV ಶೇಷಾದ್ರಿಗಳು, ಅಜಿತ್ ಕುಮಾರ್, ಇವರೆಲ್ಲ ಅಂಡರ್ಗ್ರೌಂಡ್ ಹೋಗ್ಬಿಟ್ರು. ಅಂಡರ್ಗ್ರೌಂಡ್ ಕೆಲಸ ಮಾಡಬೇಕು ಅಂದರೆ ಹೆಂಗೆ ಮಾಡಬೇಕು, ಅದಕ್ಕೆ ಜನಗಳಿಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಲ್ಲ, ಹೇಗೆ ಮಾಡೋದು? ಅಲ್ಲೆಲ್ಲೋ ಸೈಕ್ಲೋ ಸ್ಟೈಲ್ ಮಾಡಿಸೋದು, ಇಲ್ಲೆಲ್ಲೋ ಪ್ರಿಂಟ್ ಮಾಡಿಸೋದು, ಏನೋ ಮಾಡೋದು ಮಾಡಿ ತೊಗೊಂಡೋಗೋರು. ಇಡೀ ರಾಜ್ಯದಲ್ಲಿ ಹಾಗೆ ಆಯಿತು. ಸಂಘದ ಸ್ವಯಂ ಸೇವಕರು, ಸಂಘದ ಪ್ರಚಾರಕರು, ಇವ್ರಿಗೆಲ್ಲ ಫಂಡ್ ಮಾಡಬೇಕಲ್ಲ, ಹೆಂಗೆ ಫಂಡ್ ಕೊಡೋದು ಇವ್ರಿಗೆ? ಊಟಕ್ಕೆ ತಿಂಡಿಗೆಲ್ಲ ಹೆಂಗೆ ಮಾಡೋದು? ನಮ್ಮ ಮಧ್ವರಾವ್ ಒಂದು ಐಡಿಯಾ ಮಾಡಿದ್ರು. ದುರ್ಗಾ, ನಾರಾಯಣ, ರಾಮ, ಕೃಷ್ಣ, ಗಣಪತಿ, ಸರಸ್ವತಿ ಇಂಥದ್ದೆಲ್ಲ ಪೋಸ್ಟ್ ಕಾರ್ಡಲ್ಲಿ ಪ್ರಿಂಟ್ ಮಾಡಿಸಿದ್ರು. ಯಾವುದೊಂದು ಮಾಮೂಲಿ ಪ್ರದೇಶದಲ್ಲಿ ಕಲರ್ ಆಗಿನ ಕಾಲಕ್ಕೆ ಕಲರ್ ಪ್ರಿಂಟ್ ಮಾಡಿದ್ರು. ಕಲರ್ ಪ್ರಿಂಟ್ ಮಾಡಿ 4 ಆಣೆ 8 ಆಣೆಗೆ ಮಾರಕ್ಕೆ ಶುರು ಮಾಡಿದ್ರು. ರಸ್ತೆಯಲ್ಲಿ ಸಾವಿರಾರು ಪ್ರಿಂಟ್ ಮಾಡಿದ್ರು. ಯಾರಿಗೂ ಅನುಮಾನ ಬರ್ತಿರಲಿಲ್ಲ, ಇದು ಸಂಘದ ಲಿಟ್ರೇಚರ್ ಅಲ್ವಲ್ಲ, ದೇವ್ರ ತಾನೆ. ಆದರೆ ಆ ದುಡ್ಡು ಹೋಗ್ತಾ ಇದ್ದಿದ್ದು ಭೂಗತ ಚಟುವಟಿಕೆ ಮಾಡಿದಂಥ ಸ್ವಯಂ ಸೇವಕರಿಗೆ, ಜನಸಂಘದ ಕಾರ್ಯಕರ್ತರಿಗೆ. ಭಾವರಾವ್ ದೇಶಪಾಂಡೆ ಜನಸಂಘದ ಪ್ರಧಾನ ಕಾರ್ಯದರ್ಶಿ ಅರೆಸ್ಟ್ ಆಗಿದ್ದರು. ಶಂಕರ್ ಮೂರ್ತಿ ಅರೆಸ್ಟ್ ಆದರು. ಬೆಂಗಳೂರಿನಲ್ಲಿ ಭಾಳ ರೋಚಕವಾದಂಥ ಸಂಗತಿ ಏನು ಅಂತಂದರೆ, ಪಾರ್ಲಿಮೆಂಟ್ರಿ ಕನ್ಸಲ್ಟೇಟಿವ್ ಕಮಿಟಿ ಆನ್ ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟಿಂಗ್ ಅಂಥೇಳಿ ಒಂದು ಮೀಟಿಂಗು ಅಶೋಕ ಹೋಟ್ಲಲ್ಲಿ ಇತ್ತು. ಆ ಮೀಟಿಂಗಿಗೆ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿ, ಮಧು ದಂಡವತೆ, ಶ್ಯಾಮ್ನಂದನ್ ಮಿಶ್ರಾ ಈ 4 ಜನ ಪ್ರಮುಖರು ಬೆಂಗಳೂರಲ್ಲಿದ್ದರು. ಶಾಸಕರ ಭವನದಲ್ಲಿ ಅವ್ರಿಗೆ ರೂಮ್ ಮಾಡಿದರು, ಎಲ್ಲ ಅಲ್ಲಿ ಉಳ್ಕೊಂಡಿದ್ರು. ಅಡ್ವಾಣಿ ಅವರಿಗೆ ಅವ್ರದ್ದೇ ಆದಂಥ ಸೋರ್ಸ್ ಇದೆ. ಬಾಲು ಅಂತ PTI ಕರೆಸ್ಪಾಂಡೆಂಟು ವಾಷಿಂಗ್ಟನ್ನಿಂದ ಫೋನ್ ಮಾಡಿದ್ರು. ಅದಕ್ಕೆ ಮನೆಗೆ ಫೋನ್ ಮಾಡಿ ಈ ನಂಬರ್ ತೊಗೊಂಡು, ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆ, ನಾಳೆ ಬೆಳಗ್ಗೆ ಬಂದು ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ ಪೊಲೀಸವರು, ರೆಡಿಯಾಗಿರಿ. ಸರಿ, ಅವತ್ತು ರಾತ್ರಿಯೇ ವಾಜಪೇಯಿ ಅವ್ರನ್ನ ಭೇಟಿ ಮಾಡಿ, ಮಧು ದಂಡವತೆಯನ್ನು ಭೇಟಿ ಮಾಡಿ, ಶ್ಯಾಮ್ನಂದನ್ ಮಿಶ್ರನ ಭೇಟಿ ಮಾಡಿ, ನಾವು ಯಾರೂ ಕೂಡ ಓಡೋಗೋದು ಬೇಡ, ನಾವೆಲ್ಲರೂ ಅರೆಸ್ಟ್ ಆಗಬೇಕು, ಪ್ರೊಟೆಸ್ಟ್ ಮಾಡಬೇಕು, ಅರೆಸ್ಟ್ ಆಗಬೇಕು, ನೋಡೋಣ ಏನು ಮಾಡ್ತಾರೋ ಮಾಡಲಿ
ಪೊಲೀಸವ್ರು ಬಂದರು, ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನಲ್ಲಿ ಜೂರಿಸ್ಟಿಕ್ಷನ್ನು ಬಂದರು, ಬನ್ನಿ ಹೋಗೋಣ ಅಂತಂದರು. ಸರಿ ಎಲ್ಲ ಸ್ನಾನ ಗೀನ ಮಾಡಿದ್ರೆ ತಗೊಂಡು ಎಲ್ಲ ಕರ್ಕೊಂಡೋಗಿ ಅವ್ರು ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ ಕೂಡಿಸಿದ್ರು. ಏನು ಆನ್ ವಾಟ್ ಚಾರ್ಜಸ್ ಯು ಆರ್ ಅರೆಸ್ಟಿಂಗ್ ಅಸ್ ಅಂತ ಕೇಳಿದ್ರು ಅಡ್ವಾಣಿಯವರು. ಯಾವ ಚಾರ್ಜ್ ಮೇಲೆ? ಇಲ್ಲ ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆ, ವಿ ಹ್ಯಾವ್ ಆರ್ಡರ್ಸ್ ಟು ಅರೆಸ್ಟ್ ಆಲ್ ದಿ ಅಪೋಸಿಷನ್ ಲೀಡರ್ಸ್. ವಾಟ್ ಅಬೌಟ್ ಜಯಪ್ರಕಾಶ್ ನಾರಾಯಣ್? ಹಿ ವಿಲ್ ಆಲ್ಸೋ ಬಿ ಅರೆಸ್ಟೆಡ್. ಸರಿ, ಅರೆಸ್ಟ್ ಫಾರ್ಮಾಲಿಟಿ ಮಾಡಿದ್ರು ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನಲ್ಲಿ. ಸೀದಾ ಕರ್ಕೊಂಡೋಗಿ ಬೆಂಗಳೂರು ಸೆಂಟ್ರಲ್ ಜೈಲಿಗೆ ಬಿಟ್ಟರು. ಇಲ್ಲಿ ಇವಾಗೇನು ಫ್ರೀಡಮ್ ಪಾರ್ಕ್ ಇದೆ ಅಲ್ಲಿ ಬಿಟ್ಟರು. ಶುರು ಆಯಿತು. 3 ದಿನಕ್ಕೋಸ್ಕರ ಕಾನ್ಫರೆನ್ಸ್ಗೋಸ್ಕರ ಬಂದಿದ್ದು ವಾಜಪೇಯಿ ಅಡ್ವಾಣಿ ಅವರೆಲ್ಲ. 19 ತಿಂಗಳು ಇರಬೇಕಾದ ಪರಿಸ್ಥಿತಿ ಬಂತು. ವಾಜಪೇಯಿನ ಮಧ್ಯದಲ್ಲಿ 3-4 ತಿಂಗಳಾದಮೇಲೆ ಡೆಲ್ಲಿಗೆ ಶಿಫ್ಟ್ ಮಾಡಿದ್ರು. ಅವರಿಗೆ ಬೆನ್ನು ಮೂಳೆ ಉರಿ ಕಾಣಿಸ್ಕೊಂತು, ಆಪರೇಷನ್ ಆಗಬೇಕಾಗಿತ್ತು. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಗೆ ಕಳಿಸಿದ್ರು. ಶ್ಯಾಮನಂದನ್ ಮಿಶ್ರಾ, ಮಧು ದಂಡವತೆ, ರಾಮಕೃಷ್ಣ ಹೆಗಡೆ, ಲಾಲ್ಕೃಷ್ಣ ಅಡ್ವಾಣಿ ಅವರು ಜೂನ್ ತಿಂಗಳಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಗಿದ್ದು. ನವಂಬರ್ ತಿಂಗಳಲ್ಲಿ ಸುರೇಶ್ ಕುಮಾರ್ನ ಅರೆಸ್ಟ್ ಮಾಡಿದ್ರು. ಸುರೇಶ್ ಕುಮಾರ್ನ ಯಾಕೆ ಅರೆಸ್ಟ್ ಮಾಡಿದ್ರು? ಸುರೇಶ್ ಕುಮಾರ್ಗೆ ಆವಾಗ 20 ವರ್ಷ. ಹಿ ವಾಸ್ ಬಾರ್ನ್ 1955, 1975 20 ಇಯರ್ಸು. ಕಹಳೆ ಮತ್ತು ಭುಗಿಲು ಈ 2 ಪೇಪರ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು, ಭೂಗತ ಚಟುವಟಿಕೆ ಮಾಡ್ತಾಯಿದ್ರು ಅನ್ನೋ ಒಂದು ಕಾರಣಕ್ಕೋಸ್ಕರ ಇವ್ರ ಮೇಲೆ ಕಣ್ಣಿಟ್ಟಿದ್ರು. ಸಿಕ್ಕಾಕೊಂಡು ಸೀದಾ ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ ಕರ್ಕೊಂಬಂದರು. ಸುರೇಶ್ ಕುಮಾರು ಜನತಾ ಪಾರ್ಟಿ, ಜನತಾ ದಳದಲ್ಲಿ ಒಬ್ಬರು ಗೋವರ್ಧನ್ ಅಂತಿದ್ದರು, ಅವರಿಗಿಲ್ಲ. ಗೋವರ್ಧನ್ನು, ಶಿವರಾಮು, ಇವರನ್ನ ಸುರೇಶ್ ನಾಯ್ಕು ಇಂಥವ್ರನ್ನ ಅರೆಸ್ಟ್ ಮಾಡಿದ್ರು. ಸುರೇಶ್ ಕುಮಾರ್ಗೆ ಫಿಸಿಕಲ್ ಟಾರ್ಚರ್ ಮಾಡಿದ್ರು. ಏರೋಪ್ಲೇನ್ ಹತ್ಸಿದ್ರು, ಕೈ ಹಿಂದೆ ಕಟ್ಟಿಬಿಟ್ಟು ಏರೋಪ್ಲೇನ್ ಹತ್ಸಿದ್ರು, ಹೊಡೆದಿದ್ರು. ಬೆನ್ನು, ತೊಡೆ, ಕಾಲೆಲ್ಲ ಪೂರ್ತಿ ಹೊಡೆದಿದ್ರು. ಅವ್ರಿಗೆ ಸಿಕ್ಕಾಪಟ್ಟೆ ಹೊಡೆದಿದ್ರು. ಮೂರ್ಛೆ ಬರುವಂಗೆ ಅವರು ಹೊಡೆದಿದ್ರು. ಅವ್ರ ತಾಯಿ 4 ದಿನ ಆಯಿತು, 5 ದಿನ ಆಯಿತು, ಮಗ ಮನೆಗೆ ಬರಲಿಲ್ಲ, ಗೊತ್ತು ಏನೋ ಆಗಿದೆ ಅಂತ ಅವರು ಅಡ್ವೊಕೇಟ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಹೇಬಿಯಸ್ ಕಾರ್ಪಸ್ ಹಾಕಿದ್ರು. ದಿ ಫಸ್ಟ್ ಹೇಬಿಯಸ್ ಕಾರ್ಪಸ್ ಪೆಟಿಷನ್ ಫೈಲ್ಡ್ ಇನ್ ಎನಿ ಹೈಕೋರ್ಟ್ ಇನ್ ಇಂಡಿಯಾ ವಾಸ್ ದಟ್ ಆಫ್ ಸುರೇಶ್ ಕುಮಾರ್. ಅವ್ರ ತಾಯಿ ಫೈಲ್ ಮಾಡಿದ್ದು ಕರ್ನಾಟಕ ಹೈಕೋರ್ಟಲ್ಲಿ. ಆಗ ಜಸ್ಟಿಸ್ DM ಚಂದ್ರಶೇಖರ್ ಅಂತಿದ್ದು, ದೇಶಮಾನೆ ಮಲ್ಲಪ್ಪ ಚಂದ್ರಶೇಖರ್, ದೇಶಮುದ್ರೆ. ಅವರು ಅದನ್ನು ಹಿಯರ್ ಮಾಡಿ ಇಲ್ಲ ಪ್ರೊಡ್ಯೂಸ್ ಮಾಡಬೇಕು ಪೊಲೀಸರು, ಅದೇ ಕಾರಣಕ್ಕೂ ಅದನ್ನು ಹಂಗೆ ಇಟ್ಕೊಳ್ಳೋಂಗಿಲ್ಲ ಅಂತ ಪ್ರೊಡ್ಯೂಸ್ ಮಾಡಿದ್ಮೇಲೆ ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿ ಅಂತಂದರು. ಅವ್ರನ್ನೂ ಕರ್ಕೊಂಡೋಗಿ ಬೆಂಗಳೂರು ಸೆಂಟ್ರಲ್ ಜೈಲಿಗೆ ಹಾಕಿದ್ರು. ಅಲ್ಲಿ ಟಾರ್ಚರ್ ನಿಲ್ತು. ಸೊ ಲಾಲ್ಕೃಷ್ಣ ಅಡ್ವಾಣಿ, ರಾಮಕೃಷ್ಣ ಹೆಗಡೆ, ದೇವೇಗೌಡ, ಸುರೇಶ್ ಕುಮಾರು, PGR ಸಿಂಧಿಯಾ, ಮಧು ದಂಡವತೆ, ಶ್ಯಾಮನಂದನ್ ಮಿಶ್ರಾ ಇಂಥವ್ರೆಲ್ಲ ಜೊತೆ ಎಲ್ಲ ಪೂರ್ತಿ ಸುರೇಶ್ ಕುಮಾರ್ ಕಾಲ ಕಳಬೇಕಾಗಿತ್ತು. ದಿನ ಸಾಯಂಕಾಲ ವಾಕಿಂಗ್ ಹೋಗೋದು, ಬರೋದು, ಅಡ್ವಾಣಿಯವ್ರ ಜೊತೆ ಮಾತಾಡೋದು, ಹೀಗೆಲ್ಲ ಪೂರ್ತಿ ಅವ್ರಿಗೆ ಅನುಭವ ಆಯಿತು. ತುಂಬ ಹಿಂಸೆ ಅನುಭವಿಸ್ಬಿಟ್ರು ಸುರೇಶ್ ಕುಮಾರ್. ಇದು ಒಂದು ಭಾಗ. ಲೀಗಲ್ ಬ್ಯಾಟಲ್ ಶುರು ಆಯಿತು ಎಮರ್ಜೆನ್ಸಿ ವಿರುದ್ಧ. ಅಡ್ವೊಕೇಟ್ ಯಾರು? ರಾಮಾ ಜೋಯ್ಸು ಎವ್ರಿಡೇ ಪೆಟಿಷನ್ ಹಾಕೋದು, ಇದು ಎಮರ್ಜೆನ್ಸಿ ವಿರುದ್ಧ ಹಿಂಗೆ ಹೋರಾಟ ಮಾಡ್ತಿದ್ದಾರೆ, ಎಮರ್ಜೆನ್ಸಿ ತಪ್ಪು, ಇದು ಇಟ್ ಇಸ್ ಅಗೇನ್ಸ್ಟ್ ಫಂಡಮೆಂಟಲ್ ರೈಟ್ಸು, ಇಟ್ಸ್ ಅಗೇನ್ಸ್ಟ್ ಹ್ಯೂಮನ್ ರೈಟ್ಸು ಅಂತೆಲ್ಲ ಶುರು ಮಾಡಿದ್ರು. ದಿನ ಹೋಗೋದು ಹೈಕೋರ್ಟ್ಗೆ, ವಾದ ಮಾಡೋದು ಬರೋದು. ದಿನ ಸಾಯಂಕಾಲ ಬಂದು ಅಡ್ವಾಣಿ ಅವರಿಗೆ ಬ್ರೀಫ್ ಮಾಡೋದು, ಅಪಾಯಿಂಟ್ಮೆಂಟ್ ತೊಗೊಂಡು ಬ್ರೀಫ್ ಮಾಡೋದು, ಹಿಂಗಾಯಿತು ಅಂತ. ಅಡ್ವಾಣಿಯವರು ಪಾಯಿಂಟ್ಸ್ ಕೊಡೋದು. ಅಡ್ವಾಣಿಯವರು ಅಡ್ವೊಕೇಟ್ ಆಗಿದ್ದರು, ಅವರೇ ಅಡ್ವೊಕೇಟು. ಈ ವಾಸ್ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್. ಹೀಗೆ ಮಾಡಿ ಅವ್ರು ಬಂದು ಹೇಳೋರು, ಇವ್ರು ಬಂದು ಕೇಳೋರು, ಎಲ್ಲ ಪೂರ್ತಿ ಮಾಡೋದು. ಕಡೆಗೆ ಒಂದಿನ ಎಂಥ ಕೆಲಸ ಆಯಿತು, ಸಾಯಂಕಾಲ ಬಂದರು ರಾಮಾ ಜೋಯ್ಸು. ಏನಾಯ್ತು ಇವತ್ತು ಹೈಕೋರ್ಟಲ್ಲಿ, ಹಿಂಗೆಲ್ಲ ಆಯಿತು, ನಾಳೆ ಹಿಂಗೆ ಮಾಡಿ ನೀವು ಅಂದರು ಅಡ್ವಾಣಿಯವರು. ನಾಳೆ ಹೋಗೋಕ್ಕಾಗಲ್ಲ ಅಂದರು ರಾಮಾ ಜೋಯ್ಸು. ಯಾಕೆ ಅಂದರೆ ನನ್ನೂ ಅರೆಸ್ಟ್ ಮಾಡಿದ್ದಾರೆ ಅಂದರು. ರಾಮಾ ಜೋಯ್ಸ್ ಆಲ್ಸೋ ವಾಸ್ ಅರೆಸ್ಟೆಡ್ ಆ್ಯಂಡ್ ಪುಟ್ ಇನ್ ಜೈಲ್. ಅಯ್ಯೋ ಹೌದಾ, ನೀವು ಅರೆಸ್ಟ್ ಆಗಿಬಿಟ್ರಾ? ಸರಿ ಬಿಡಿ ಅಂತ ಒಟ್ಟಿಗೆ ಜೈಲಲ್ಲಿದ್ದರು. ಆವಾಗ ಜೈಲಲ್ಲೇ ಹಾಡು, ಹಸೆ, ಅಡುಗೆ ಮಾಡೋದು, ಟೀ ಮಾಡೋದು, ಹೆಂಗೆ ಎಮರ್ಜೆನ್ಸಿ ಯಾವಾಗ ಎಂಡ್ ಆಗತ್ತಾ ಇಲ್ವಾ, ಯಾವುದೇ ಕಾರಣಕ್ಕೂ ಎಮರ್ಜೆನ್ಸಿನ ಮುಂದುವರ್ಸೋಕ್ಕೆ ಸಾಧ್ಯ ಇಲ್ಲ. ಎಮರ್ಜೆನ್ಸಿ ಎಂಡ್ ಆಗಲೇಬೇಕು. ಇವತ್ತಲ್ಲ ನಾಳೆ, ಈ ವಾರ ಎಲ್ಲ ಮುಂದಿನ ವಾರ, ಈ ತಿಂಗಳಲ್ಲ ಮುಂದಿನ ತಿಂಗಳು, ಈ ವರ್ಷ ಎಲ್ಲ ಮುಂದಿನ ವರ್ಷ ಎಮರ್ಜೆನ್ಸಿ ಎಂಡ್ ಆಗಲೇಬೇಕು. ಭಾರತ ದೇಶವನ್ನು ಈ ರೀತಿಯ ಸ್ಲೇವರಿ ಸಿಟ್ಯುಯೇಷನಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಜನ ರಿವೋಲ್ಟ್ ಆಗ್ತಾರೆ. ಈಗಾಗಲೇ ಶುರುವಾಗಿರಬೇಕು ಎಲ್ಲ ಕಡೆ ಅಂಥೇಳಿ ಅಡ್ವಾಣಿಯವ್ರದ್ದು ಖಚಿತ ನಂಬಿಕೆ.